ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಸುಕ್ಕ ರೆಸಿಪಿ ತೋರಿಸುತ್ತೇನೆ. ಮೊನ್ನೆ ಆಶ್ರಮದಲ್ಲಿ ಮಾಡಿದ ಚಿಕನ್ ಸುಕ್ಕ ಇನ್ನೊಂದು ವ್ಲಾಗ್ನಲ್ಲಿ ತೋರಿಸುತ್ತೇನೆ ಹೇಳಿದ್ದೇನಲ್ಲ, ಅದೇ ಸುಕ್ಕ. ನೋಡಿ ಚಿಕನ್ ಪದಾರ್ಥ ತಿಂದ ಮೇಲೆ ಬರುವ ಕಮೆಂಟ್ಸ್ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿ ಖಾರ ಖಾರವಾಗಿ ಸಖತ್ತಾಗಿ ಬಂದಿದೆ ಆಯಿತಾ. ನೋಡಿ ಹೇಗೆ ಮಾಡೋದು ಅಂತ. ಇದರಲ್ಲಿ 3 kg ಚಿಕನ್ ಉಂಟು. ಈಗ ನನ್ನ ಫ್ರೆಂಡ್ ಕ್ಲೀನ್ ಮಾಡ್ತಿದ್ದಾರೆ ಅಲ್ಲಿ. ಇಲ್ಲಿ ನಾವು ರೆಡಿ ಮಾಡುವ ಆಯ್ತಾ. ಈಗ ಮೊದಲು 100 ml ಕೊಕೊನಟ್ ಆಯಿಲ್, ಮತ್ತು 2 ಟೇಬಲ್ ಸ್ಪೂನ್ ಸಾಸಿವೆ, ಮತ್ತು 10 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ಮತ್ತು 1 ಮುಷ್ಟಿಯಷ್ಟು ಬೇವು ಸೊಪ್ಪು, ಮತ್ತು ಗರಂ ಮಸಾಲ ಆಯಿತಾ. ಒಂದು ಪ್ಯಾಕೆಟಲ್ಲಿ ಎಷ್ಟು ಸಿಗ್ತದೆ ಗರಂ ಮಸಾಲ ಅದನ್ನೆಲ್ಲ ಹಾಕಿದ್ದೇನೆ. ಮತ್ತು 2 ದೊಡ್ಡ ದೊಡ್ಡ ಸೈಜಲ್ಲಿ 2 ಆನಿಯನ್ ಕಟ್ ಮಾಡಿ ಹಾಕಿದ್ದೇನೆ ಆಯಿತಾ. ಅದು ಮತ್ತು ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಮತ್ತು ಅರಶಿನ 2 ಸ್ಪೂನ್ ಹಾಕಿದ್ದೇನೆ. ಉಪ್ಪು ಒಂದು 3 ಸ್ಪೂನ್ ಹಾಕಿದ್ದೇನೆ, ಯಾಕಂದರೆ ಅಲ್ಲಿ 3 kg ಚಿಕನ್ ಉಂಟಲ್ಲ ಅದಕ್ಕೋಸ್ಕರ. ಹಾಗೆ ಎಲ್ಲವನ್ನು ಒಟ್ಟು ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ನವರನ್ನು ಕೂಡ ಬೆಳೆಸಿ ಅಲ್ಲ. ಇದಕ್ಕೆ ನಾನು 2 ಪಲಾವ್ ಎಲೆ ಹಾಕ್ತೇನೆ. ಇದನ್ನು ಹಾಕಿದರೆ ಮನೆ ಫುಲ್ ಘಮ ಘಮ ಪರಿಮಳ. ಇದನ್ನು ಬಳಸಿದರೆ ಪದಾರ್ಥ ಬೇಗ ಹಳಸಿ ಹೋಗುದಿಲ್ಲ ಅಂತೇಳಿ ಹಾಕಿದ್ದೇನೆ. ಇದನ್ನು ಇದ್ರೆ ಖಂಡಿತ ಆಗಿ ಹಾಕಿ ಆಯ್ತಾ, ಇಲ್ಲದಿದ್ರೆ ಪರವಾಗಿಲ್ಲ. ಈಗ ಮಸಾಲೆ ರೆಡಿ ಮಾಡುವ. ಇಲ್ಲಿ 3 kg ಚಿಕನ್ಗೆ 3 ಮುಷ್ಟಿ ಕೊತ್ತಂಬರಿ ಬೀಜ ಹಾಕಿದ್ದೇನೆ, 1 ಮುಷ್ಟಿ ಜೀರಿಗೆ ಹಾಕಿದ್ದೇನೆ, ಮತ್ತು 1 ಮುಷ್ಟಿ ಒಳ್ಳೆ ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೇನೆ, ಮತ್ತು 1 ಟೇಬಲ್ ಸ್ಪೂನ್ ಇದು ಮೆಂತೆ, ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ಇದು ಸಾಸಿವೆ ಹಾಕಿದ್ದೇನೆ ಆಯಿತಾ. ಅದನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಲಿಲ್ಲ ಮತ್ತು ಹುರಿಯುವಾಗ ನಾನು. ಈಗ 4 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ಇದಕ್ಕೆ, ಮತ್ತು 10 ಎಸಳು ಬೆಳ್ಳುಳ್ಳಿ, ಮತ್ತು ಬೇವು ಸೊಪ್ಪು ಸ್ವಲ್ಪ, ಮತ್ತು 1 ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ಆಯಿತಾ. ಇದು ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲೇ. ಹೈ ಫ್ಲೇಮ್ ಇಟ್ಟು ಕೂಡ ಫ್ರೈ ಮಾಡಿದರೆ ಪರವಾಗಿಲ್ಲ, ಚೆನ್ನಾಗಿ ಮಾತ್ರ ಫ್ರೈ ಆಗಬೇಕು. ನಾವು ಚಿಕನ್ ಪದಾರ್ಥ ಮಾಡುವಾಗ ಯಾವಾಗಲೂ ಕೂಡ ತೆಂಗಿನ ಎಣ್ಣೆ ಹಾಕಬೇಕು, ಆವಾಗ ಚೆನ್ನಾಗಿ ಪರಿಮಳ ಬರ್ತದೆ. ಅದು ತಿನ್ನುವಾಗ ಕೂಡ ಖುಷಿ ಆಗ್ತದೆ. ಪ್ಯೂರ್ ತೆಂಗಿನ ಎಣ್ಣೆ ಆಗಬೇಕು ಮಾತ್ರ. ಇಲ್ಲಿ ನಾನು 30 ಮೆಣಸು ತಗೊಂಡಿದ್ದೇನೆ,
ಇದಕ್ಕೆ ಕೂಡ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಅದರ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಅದು ಮೆಣಸುಂಟಲ್ಲ ಪರಿಮಳ ಬರಬೇಕು ನಮಗೆ ಫ್ರೈ ಮಾಡುವಾಗ. ಹಾಗೆ ಆದ ಮೇಲೆ ತೆಗೆದ್ರೆ ಆಯ್ತು. ಇಲ್ಲಿ ಮೆಣಸು ಫ್ರೈ ಆದದ್ದು ಸಾಕು. ಈಗ ಇದಕ್ಕೆ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಹಾಕಿ ಮತ್ತೆ ನೀರು ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಆಯ್ತು. ಮತ್ತೆ ಇಲ್ಲಿ ಚಿಕನ್ ಕಾಲು ಭಾಗದಷ್ಟು ಬೆಂದಿರಬೇಕು. ಆವಾಗ ನಾವು ರುಬ್ಬಿದ ಮಸಾಲೆ ಉಂಟಲ್ಲ, ಅದು ಕಾಲು ಭಾಗದಷ್ಟು ಈ ಮಸಾಲೆ ಈ ಚಿಕನಿಗೆ ಹಾಕಬೇಕು. ಯಾಕೆಂದ್ರೆ ಈ ಮಸಾಲೆಯೊಟ್ಟಿಗೆ ಚಿಕನ್ ಬೇಯಬೇಕು. ಆವಾಗಲೇ ಇದರದ್ದು ಟೇಸ್ಟ್ ಮತ್ತಷ್ಟು ಜಾಸ್ತಿ ಆಗೋದು, ಇದರ ರುಚಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಆದ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ರಿಟರ್ನ್ ಬೇಯಿಸಿದ್ರೆ ಆಯ್ತು. ಈಗ ಉಳಿದ ಮಸಾಲೆಯನ್ನು ಹಾಕುವ. ಈ ಮಸಾಲೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಲೋ ಫ್ಲೇಮಲ್ಲಿ. ಹೀಗೆ ಕಾಣಿಸ್ತಾ ಉಂಟು ನೋಡಿ. ಅದು ಮಸಾಲೆ ಪರಿಮಳ ಮತ್ತೆ ಪಲಾವ್ ಎಲೆ ಹಾಕಿದೇವಲ್ಲ ಅದರ ಪರಿಮಳ ತುಂಬಾ ಚೆನ್ನಾಗಿತ್ತು ಮಾತ್ರ ಆಯ್ತಾ. ಇಲ್ಲಿ ಉಪ್ಪು ಸಾಕಾಗ್ಲಿಲ್ಲ, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ರಿಟರ್ನ್ ಉಪ್ಪು ಹಾಕಿದ್ದೇನೆ ಆಯ್ತಾ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ಬೇಕಲ್ಲ, ಹಾಗೆ ತೆಂಗಿನಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಅರಶಿನ ಮತ್ತೆ ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಉರಿಬೇಕಾಯ್ತಾ. ಅದು ಕೂಡ ಪರಿಮಳ ಬರಬೇಕು. ಇದರಲ್ಲಿ 1.5 ತೆಂಗಿನಕಾಯಿ ಉಂಟು. 3 kg ಕೋಳಿಗೆ 1.5 ಹಾಕಿದ್ದೇನೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕುವ, ಹುರಿದ ತೆಂಗಿನಕಾಯಿಯನ್ನು. ಇನ್ನು ಬೇಡ, ಒಂದು ನಿಮಿಷ ಮತ್ತೆ ಬೇಯಿಸಿದ್ರೆ ಸಾಕು.
ಎಲ್ಲ ಬೆಂದಾಯಿತು. ಇನ್ನು ತೆಂಗಿನಕಾಯಿ ಸ್ವಲ್ಪ ಅದಕ್ಕೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ 1 ನಿಮಿಷ ಬೆಂದರೆ ಸಾಕು. ಆಯಿತಾ? ಈಗ ಲಾಸ್ಟಿಗೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕುವ. ಹಾಕಿ ಒಂದು ಮಿಕ್ಸ್ ಕೊಡುವ. ಆಯಿತು, ಇಲ್ಲಿಗೆ ನಮ್ಮ ಚಿಕನ್ ಸುಕ್ಕ ರೆಡಿ ಆಯಿತು. ಚಿಕನ್ ಸುಕ್ಕ ಮತ್ತು ಟೊಮೆಟೊ ಸಾರು, ಮಧ್ಯಾಹ್ನದ ಊಟ ಅಂತೂ ಭರ್ಜರಿ ನಮಗೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.